बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में। मैं हूं आबिद हुसैन शेख। राज्य में नाइट कर्फ्यू रद्द, बाकी नियमों में भी जनता को दी गई बड़ी राहत। आज सीएम की अध्यक्षता में चले सभा के बाद मंत्री आर अशोक ने जानकारी दी कि 31 जनवरी से राज्य में रहे नाइट कर्फ्यू को हटाकर सोमवार से 1ली से 9वीं कक्षा तक की क्लासेस शुरू हो जाएंगी। स्कूलों में, होटल, बार, रेस्टोरेंट में 100% जनता को अनुमति के साथ साथ शादी समारोह के लिए इंडोर में 100 से अब बढ़ाकर 200 और आउटडोर में 200 से बढ़ाकर 300 लोगों को अनुमति दी है। लेकिन फिल्म थिएटर, जिम, स्विमिंग पूल में 50% के नियम अभी भी लागू रहेंगे। साथ ही धार्मिक यात्रा उत्सव पर पाबंदियां जारी रहेंगी। मंदिर, मस्जिद और गिरजाघरों में बारी बारी से 50 लोगों को प्रार्थना की अनुमति दी है सरकार ने, कहा मंत्री आर अशोक ने। ओके, गुड न्यूज टू पब्लिक. ನೈಟ್ ಕರ್ಫ್ಯೂ 31 ಇಂದ ನೋ ನೈಟ್ ಕರ್ಫ್ಯೂ. ನೈಟ್ ಕರ್ಫ್ಯೂವನ್ನು ತೆಗೆದುಹಾಕಲಾಗಿದೆ 31ನೇ ತಾರೀಕು. 31 ಇಂದ ನೋ ನೈಟ್ ಕರ್ಫ್ಯೂ. ಓಕೆ, ಸ್ಕೂಲ್ದು ಸಾಹೇಬ್ರು ಹೇಳ್ತಾರೆ, ಅದು ಬರ್ತೀನಿ, ಅದು ಎರಡು ಆಮೇಲೆ ಒಂದೊಂದೇ ಹೋಗ್ಬಿಡ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, BMCR ಮತ್ತು ಇದೆಲ್ಲ ಏನಿದೆ, ಸಿಟ್ಟಿಂಗ್ ಕೆಪಾಸಿಟಿ ಸೇಮ್ ಸಿಟ್ಟಿಂಗ್ ಕೆಪಾಸಿಟಿ. ಆಮೇಲೆ ಪಬ್ಬು, ರೆಸ್ಟೋರೆಂಟ್, ಹೋಟೆಲ್, ಈಟಿಂಗ್ ಪ್ಲೇಸ್ ಓಪನ್, ಹೋಟೆಲ್ಗಳು ಓಪನ್. ಓಪನ್ 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 ಸಿಟ್ಟಿಂಗ್ ಎಷ್ಟಿದೆಯೋ ಅದು ಓಪನ್. ಅವರು ಓಪನ್ ಹೋಟೆಲ್ಲು. ಆಮೇಲೆ ಸಿನಿಮಾ, ಮಲ್ಟಿಪ್ಲೆಕ್ಸು 50% ಸಿನಿಮಾ, ಬಿಕಾಸ್ ಅಲ್ಲಿ ಸುಮಾರು 2.5-3 ಗಂಟೆಗಳ ಕಾಲ ಕೂತಿರ್ತಾರೆ ಒಳಗಡೆ, ಅದಕ್ಕೋಸ್ಕರ ಈ ಹೋಟೆಲ್ಸ್ ಎಲ್ಲ ಓಪನ್ ಇರುತ್ತೆ. ಸಿನಿಮಾ 50%. ಮ್ಯಾರೇಜಸ್ ಮೊದಲು 200 ಇತ್ತು, ಈಗ 300 ಮಾಡಿದ್ದೀರಿ ಓಪನ್ ಸ್ಪೇಸಲ್ಲಿ. ಕ್ಲೋಸ್ಡ್ ಸ್ಪೇಸಲ್ಲಿ 200, ಓಪನ್ 300, ಕ್ಲೋಸ್ ಇದ್ರೆ 200, ಅಂದರೆ 2 ಕಡೆ 100 ಜಾಸ್ತಿ ಮಾಡಿದಿರಿ. ಆಮೇಲೆ ಮುಂದೆ 7 ಆಫೀಸಸ್ಸು 50% ಇತ್ತು, ಎಲ್ಲ ಆಫೀಸಸ್ಸು 100%. ಆಮೇಲೆ ರಿಲಿಜಿಯಸ್ ಪ್ಲೇಸಸ್, ಧಾರ್ಮಿಕ ಸ್ಥಳಗಳು, ಸೇವೆ ಬಂದಾಗಿತ್ತು, ಸೇವೆಗಳು ಬಂದಾಗಿತ್ತು, ಸೇವೆಗಳು ಓಪನ್. ಇದು ಮಾಡ್ತಾರಲ್ಲ, ಸೇವೆಗಳು ಓಪನ್. ಇದೇನು ಮಾಡ್ತಾರಲ್ಲ, ಅರ್ಚನೆ ಈ ಥರದ್ದೆಲ್ಲ, ಮಂಗಳಾರತಿ ಈ ಥರದ್ದೆಲ್ಲ ಓಪನ್. ಆದರೆ 50% ಏನು 50 ಜನ ಏನಿದ್ದಾರೆ ಅದು ಹಂಗೆ ಕಂಟಿನ್ಯೂ. 50 ಜನ ಮಾತ್ರ ಅಟ್ ಎ ಟೈಮ್. ಒಂದೇ ಬರ್ತೀನಿ ತಾಳಪ್ಪ, ಯಾಕೋ ಆ ಥರ ಬೀಳ್ತೀಯ? ಅದು ಇಲ್ಲ, ಅಲ್ಲಿಗೆ ಬರ್ತೀನಿ. ಆಲ್ ಇದು ಏನು ಜಾತ್ರೆಗಳು, ರ್ಯಾಲೀಸು, ಧರಣ, ಪ್ರೊಟೆಸ್ಟು, ಸೋಷಿಯಲ್ ಗ್ಯಾದರಿಂಗ್, ರಿಲಿಜಿಯಸ್ ಗ್ಯಾದರಿಂಗ್ ಆರ್ ಪ್ರೈಬಿಟೆಡ್. ಸೇಮ್ ಕಂಟಿನ್ಯೂ, ಮೊದಲು ಹೆಂಗಿತ್ತು ಹಂಗೆ ಕಂಟಿನ್ಯೂ. ಸ್ವಿಮ್ಮಿಂಗ್ ಪೂಲ್, ಜಿಮ್ 50% ಸೇಮ್, ಹಿಂದೆ ಏನಿತ್ತು ಅದು ಸೇಮ್. ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆ್ಯಂಡ್ ಸ್ಟೇಡಿಯಂ 50% ಕೆಪಾಸಿಟಿ. ಆಮೇಲೆ ಈ ಮಹಾರಾಷ್ಟ್ರ, ಕೇರಳ, ಗೋವಾ ಏನಿತ್ತು RT-PCR ಏನಿತ್ತು ಅದು ಸೇಮ್ ಕಂಟಿನ್ಯೂ. ಹಾಂ, ಗಡಿ ಹೋಗಿ ಅಷ್ಟೇ ಆಯ್ತಲ್ಲನಪ್ಪ, ಅಷ್ಟೇ.
ನಿಮಗೆ ಇನ್ನೊಂದ್ಸರಿ ಮಾಡಬೇಕಾ? ಹೆಂಗಿತ್ತು ಅದೇ 50%. ಆ ಜಿಮ್ಮು ಸ್ವಿಮ್ಮಿಂಗ್ ಪೂಲು 50%. ಇನ್ನೇನು ಬೇಕು? ಸ್ಪೋರ್ಟ್ಸು 50%. ಬೆಂಗಳೂರಿನಲ್ಲಿ 1 ರಿಂದ 9ನೇ ತರಗತಿಗಳನ್ನು ಕೋವಿಡ್ನ 3ನೇ ಅಲೆ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡಿತ್ತು. ಸೋಮವಾರದಿಂದ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಕೋವಿಡ್ನ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಎಲ್ಲರೂ ಫಾಲೋ ಮಾಡಬೇಕು ಅನ್ನುವಂಥ ತಜ್ಞರು ಹೇಳಿದ್ದಾರೆ. ಅದೇ ಥರನೇ ಮಾಡುತ್ತೆ. ರಾಜ್ಯದ ಬೇರೆ ಬೇರೆ ಶಾಲೆಗೆ ಯಾವ ಥರ SOPಯನ್ನು ಕೊಟ್ಟಿದೆ ಅದೇ ಥರದ SOP ಬೆಂಗಳೂರಿನಲ್ಲೂ ಇರುತ್ತೆ. ಎಲ್ಲರೂ ಮಕ್ಕಳಲ್ಲಿ ಯಾವುದಾದ್ರು ಕ್ಲಾಸ್ನಲ್ಲಿ ಪಾಸಿಟಿವಿಟಿ ಬಂದರೆ ಆ ಕ್ಲಾಸ್ ಮಾತ್ರ ಮುಚ್ಚತ್ತೆ, ಶಾಲೆ ರೆಗ್ಯುಲರ್ ಆಗಿ ನಡೀತಿರುತ್ತೆ. ತರಗತಿ ಮಾತ್ರ, ಆ ತರಗತಿ ಮಾತ್ರ ಮುಚ್ಚತ್ತೆ. ಬಟ್ ಆ ತರಗತಿಯಲ್ಲಿರುವಂಥ ಪ್ರತಿ ಮಗುವಿನ ಪರೀಕ್ಷೆ ಆಗುತ್ತೆ. ಹೇಗೆ ಪಾಸಿಟಿವಿಟಿ ಹಬ್ಬಿದೆ ಅನ್ನೋದ್ರ ಮೇಲೆ ಅಲ್ಲಿಯ DC ಅವರು ಎಷ್ಟು ದಿನ ಶಾಲೆಯನ್ನು ಮುಚ್ಚಬೇಕು, 3 ದಿನನೋ 5 ದಿನನೋ ಅನ್ನುವಂಥ ನಿರ್ಣಯವನ್ನು ಆ ಕನ್ಸರ್ನ್ DC ಅವರು ಅದರ ನಿರ್ಣಯವನ್ನು ತಗೊಳ್ತಾರೆ. ಪಬ್ಲಿಕ್ ಇನ್ಸ್ಟಿಟ್ಯೂಟ್ಗಳಿಗೂ ಸ್ಟ್ರಿಕ್ಟಾಗಿ ಕೋವಿಡ್ನ ರೂಲ್ಸನ್ನು ಫಾಲೋ ಅಪ್ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಶಾಲೆಗಳನ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಫುಡ್, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना आपने? किसी को मत बताना। और खबरों के लिए देखते रहिए बी न्यूज़ नेशन।